Module number 1.10.01. Topic name: Entrepreneurship Development. ನಮಸ್ಕಾರ ಸ್ನೇಹಿತರೆ, ಈ ಹೊಸ ಮಾಡ್ಯೂಲ್ಗೆ ಸುಸ್ವಾಗತ. ಈ ಮಾಡ್ಯೂಲ್ನಲ್ಲಿ ನಾವೆಲ್ಲರೂ ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ. ಎಂಟ್ರಪ್ರೆನರ್ ವ್ಯಾಖ್ಯಾನ, ಎಂಟ್ರಪ್ರೆನರ್ಶಿಪ್ ಯಶಸ್ವಿ, ಎಂಟ್ರಪ್ರೆನರ್ ಅನ್ನುವುದು ಹೇಗೆ, ಹರಿವಿನ ಅನುಕ್ರಮ, ರೇಖಾಚಿತ್ರಗಳೊಂದಿಗೆ ಸಣ್ಣ ವ್ಯಾಪಾರವನ್ನು ಹೊಂದಿಸುವುದು, ಕೇಸ್ ಸ್ಟಡಿ, ಯಶಸ್ಸಿನ ಕಥೆಯ ಉದಾಹರಣೆ. ಎಂಟ್ರಪ್ರೆನರ್ಶಿಪ್ದಲ್ಲಿ ಗುಣಮಟ್ಟದ ಅಂಶ. ವ್ಯಾಖ್ಯಾನ: ಭವಿಷ್ಯದ ಸ್ಥಿತಿಯ ಬಗ್ಗೆ ಅನಿಶ್ಚಿತತೆಯ ಮುಖಾಂತರ ವ್ಯವಹಾರವನ್ನು ನಿರ್ವಹಿಸುವ ಅಪಾಯವನ್ನು ಹೊಂದಿರುವ ಒಬ್ಬ ಎಂಟ್ರಪ್ರೆನರ್ ಮತ್ತು ಅವನ ಲಾಭ ಅಥವಾ ನಷ್ಟದಿಂದ ಅದಕ್ಕೆ ಅನುಗುಣವಾಗಿ ಪ್ರತಿಫಲವನ್ನು ಪಡೆಯುವ ವ್ಯಕ್ತಿ. ಎಂಟ್ರಪ್ರೆನರ್ ಎಂಬುದು ಮೂಲ ಫ್ರೆಂಚ್ ಪದದಿಂದ ಬಂದಿದೆ. ಎಂಟ್ರಪ್ರೆಂಡ್ರಾ, ನವೀನ ವ್ಯಾಪಾರ ಉದ್ಯಮಗಳ ಮೂಲಕ ಅಗತ್ಯತೆಗಳನ್ನು ಪೂರೈಸಲು ಅವಕಾಶಗಳನ್ನು ಅನುಸರಿಸುವುದು ಎಂದರ್ಥ. ಡೇವಿಡ್ ಮೆಕ್ಸೆಲಿಯನ್ 1961ರಲ್ಲಿ ಎಂಟ್ರಪ್ರೆನರ್ಶಿಪ್ ಸಿದ್ಧಾಂತವನ್ನು ಕಂಡುಹಿಡಿದರು. ಎಂಟ್ರಪ್ರೆನರ್ಶಿಪ್ಪು ಮಾನವನ ಕಲ್ಯಾಣಕ್ಕಾಗಿ ಮತ್ತು ಅವಳಿಗಾಗಿ ಉಪಯುಕ್ತತೆಯನ್ನು ಸೃಷ್ಟಿಸುವ ಸಲುವಾಗಿ ಹೊಸ ಉದ್ಯಮ ಅಥವಾ ವ್ಯವಹಾರವನ್ನು ಸ್ಥಾಪಿಸಲು ಅಪಾಯವನ್ನು ತೆಗೆದುಕೊಳ್ಳುವ ವ್ಯಕ್ತಿಯನ್ನು ಒಳಗೊಂಡಿರುತ್ತದೆ. ಅವನು ಅಥವಾ ಅವಳು ಸವಾಲುಗಳನ್ನು ಎದುರಿಸುತ್ತಾರೆ. ಎಂಟ್ರಪ್ರೆನರ್ಶಿಪ್ ಹೊಸ ವ್ಯವಹಾರವನ್ನು ವಿನ್ಯಾಸಗೊಳಿಸುವ, ಪ್ರಾರಂಭಿಸುವ ಮತ್ತು ನಡೆಸುವ ಪ್ರಕ್ರಿಯೆಯಾಗಿದೆ. ಇದು ಲಾಭ ಗಳಿಸುವ ಸಲುವಾಗಿ ಅದರ ಯಾವುದೇ ಅಪಾಯಗಳ ಜೊತೆಗೆ ವ್ಯಾಪಾರ ಉದ್ಯಮವನ್ನು ಅಭಿವೃದ್ಧಿಪಡಿಸಲು, ಸಂಘಟಿಸಲು ಮತ್ತು ನಿರ್ವಹಿಸುವ ಸಾಮರ್ಥ್ಯ ಮತ್ತು ಇಚ್ಛೆಯಾಗಿದೆ. ಆರ್ಥಿಕ ಪರಿಭಾಷೆಯಲ್ಲಿ ಎಂಟ್ರಪ್ರೆನರ್ಶಿಪ್ಪು ಭೂಮಿ, ಕಾರ್ಮಿಕ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಬಂಡವಾಳದೊಂದಿಗೆ ಸಂಯೋಜಿಸಿದ ಮತ್ತು ಲಾಭವನ್ನು ಉಂಟುಮಾಡುವ ಹೊಸ ಉದ್ಯಮ ಎಂದು ವಿವರಿಸಬಹುದು. ಎಂಟ್ರಪ್ರೆನರಿಯಲ್ ಮನೋಭಾವವು ನಾವೀನ್ಯತೆ ಮತ್ತು ಅಪಾಯ ತೆಗೆದುಕೊಳ್ಳುವಿಕೆಯಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಇದು ನಿರಂತರವಾಗಿ ಬದಲಾಗುತ್ತಿರುವ ಮತ್ತು ಹೆಚ್ಚುತ್ತಿರುವ ಸ್ಪರ್ಧಾತ್ಮಕ ಜಾಗತಿಕ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗುವ ರಾಷ್ಟ್ರದ ಸಾಮರ್ಥ್ಯದ ಅತ್ಯಗತ್ಯ ಭಾಗವಾಗಿದೆ. ಸ್ನೇಹಿತರೆ, ಈಗ ನಾವು ಯಶಸ್ವಿ ಎಂಟ್ರಪ್ರೆನರ್ ಆಗಲು ಅಗತ್ಯತೆಗಳು ಏನೆಂದು ನೋಡೋಣ. ಅಪಾಯ ತೆಗೆದುಕೊಳ್ಳುವ ಸಾಮರ್ಥ್ಯ, ಸಮಯ, ಹಣ ಮತ್ತು ಇತರ ಅಂಶಗಳಿಗೆ ಸಂಬಂಧಿಸಿದ ಅಪಾಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಎಂಟ್ರಪ್ರೆನರ್ ಹೊಂದಿರಬೇಕು. ಸೃಜನಶೀಲತೆ ಮತ್ತು ನಾವೀನ್ಯತೆ: ಒಬ್ಬ ಎಂಟ್ರಪ್ರೆನರ್ ಸೃಜನಶೀಲ ಮತ್ತು ನವೀನ ಶಕ್ತಿಯನ್ನು ಹೊಂದಿರಬೇಕು. ಸಾಧನೆಯ ಅವಶ್ಯಕತೆ: ಎಂಟ್ರಪ್ರೆನರ್ ಗುರಿಗಳನ್ನು ಸಾಧಿಸುವ ಬಲವಾದ ಬಯಕೆಯನ್ನು ಹೊಂದಿರಬೇಕು ಮತ್ತು ಸಾಧನಗಳಿಂದ ಪ್ರೇರೇಪಿಸಲ್ಪಡಬೇಕು. ಸ್ವಾಯತ್ತತೆಯ ಅವಶ್ಯಕತೆ: ಒಬ್ಬ ಎಂಟ್ರಪ್ರೆನರ್ ಯಾರ ಅಡಿಯಲ್ಲಿರಲು ಇಷ್ಟಪಡುವುದಿಲ್ಲ, ಆದ್ದರಿಂದ ಅವನು ತನ್ನ ಸ್ವಾಯತ್ತತೆಯ ಅಗತ್ಯಕ್ಕಾಗಿ ಎಂಟ್ರಪ್ರೆನರ್ನಾಗಲು ಆಯ್ಕೆ ಮಾಡುತ್ತಾನೆ. ಆತ್ಮವಿಶ್ವಾಸ: ಒಬ್ಬ ಎಂಟ್ರಪ್ರೆನರ್ ಅತ್ಯಂತ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾನೆ. ನಾಯಕತ್ವ ಸಾಮರ್ಥ್ಯ: ಒಬ್ಬ ಎಂಟ್ರಪ್ರೆನರ್ ತನ್ನ ಮೇಲ್ವಿಚಾರಣೆಯಲ್ಲಿ ಕೆಲಸವನ್ನು ಮುನ್ನಡೆಸಲು ನಾಯಕತ್ವದ ಸಾಮರ್ಥ್ಯವನ್ನು ಹೊಂದಿರಬೇಕು. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ: ಎಂಟ್ರಪ್ರೆನರ್ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಹೊಂದಿಕೊಳ್ಳುವಿಕೆ: ಉದ್ಯಮದಲ್ಲಿ ಬರುವ ಯಾವುದೇ ರೀತಿಯ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಎಂಟ್ರಪ್ರೆನರ್ ಹೊಂದಿರಬೇಕು.
1. ದೂರದೃಷ್ಟಿ. ಎಂಟರ್ಪ್ರಿನರ್ನ ಉದ್ಯಮದ ಭವಿಷ್ಯವನ್ನು ದೃಷ್ಟೀಕರಿಸಲು ಮತ್ತು ಊಹಿಸಲು ತೀಕ್ಷ್ಣವಾದ ದೂರದೃಷ್ಟಿಯನ್ನು ಹೊಂದಿರಬೇಕು. ನಾವೆಲ್ಲರೂ ಈಗ ಚರ್ಚಿಸಿದ ಯಶಸ್ವಿ ಎಂಟರ್ಪ್ರಿನರ್ಗಳ ಎಲ್ಲ ಗುಣಗಳ ಹೊರತಾಗಿ ಅವನು ಅಥವಾ ಅವಳು ಹೊಂದಿರಬೇಕಾದ ಕೆಲವು ಇತರೆ ಗುಣಗಳು ಇವೆ. ಒಬ್ಬ ಎಂಟರ್ಪ್ರಿನರ್ನು ಕ್ರಿಯಾಶೀಲತೆ, ಮಹತ್ವಾಕಾಂಕ್ಷಿ, ಶಿಕ್ಷಣ, ಆಗಾಗ್ಗೆ ತರಬೇತಿಗಳು, ದೀರ್ಘಾವಧಿಯ ಒಳಗೊಳ್ಳುವಿಕೆ, ಭವಿಷ್ಯದ ದೃಷ್ಟಿಕೋನ ಮತ್ತು ಅವನ ಅಥವಾ ಅವಳ ಉದ್ದೇಶಕ್ಕೆ ಅಂಟಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು.